ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ನೋಡು, ಹಿತಾ ಈಸ್ ಫೈನ್ ನಾವು. ಅವಳಿಗೇನೂ ಆಗಿಲ್ಲ. ಯು ನೀಡ್ ಟು ಕಾಮ್ ಡೌನ್ ಅಣ್ಣ. ಇನ್ಮೇಲೆ ಹಿತಾ ಫ್ಯಾಕ್ಟ್ರಿಗೆ ಬರೋದು ಬೇಡ ಶಾನ್ವಿ. ಇವತ್ತೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಾನು ಹಿತಂಗೆ ಕಳ್ಕೊಂಡ್ಬಿಡ್ತಾ ಇದ್ದೆ. ಆ ಮೂಮೆಂಟ್ನ ಇವಾಗ ನೆನೆಸ್ಕೊಂಡ್ರು ನನಗೆ ಉಸಿರು ಕಟ್ಟಾಗತ್ತೆ. ಅವ್ಳಿಗೇನಾದರೂ ಆದರೆ ನಾನು ಇವಾಗಿರೋ ಅರ್ಧ ಪ್ರಾಣನೂ ಕಳ್ಕೊಂಡ್ಬಿಡ್ತೀನಿ. ಅಣ್ಣ, ಹಿತಾ ಫ್ಯಾಕ್ಟ್ರಿಗೆ ಬರ್ತಿದ್ರೆ ನಿಮ್ಮಿಬ್ರು ಬಾಂಡಿಂಗ್ ಮೊದಲಿನ ಥರನೇ ಸ್ಟ್ರಾಂಗ್ ಆಗುತ್ತೆ ಅಂತ ಅಷ್ಟೇ. ನಮ್ಮಿಬ್ಬರು ಬಾಂಡಿಂಗ್ ಸ್ಟ್ರಾಂಗ್ ಆಗಲಿ ಅಂತ ಹಿತಾ ಸೇಫ್ಟಿ ಜೊತೆಗೆ ಕಾಂಪ್ರಮೈಸ್ ಆಗೋದಕ್ಕೆ ನನಗಿಷ್ಟ ಇಲ್ಲ ಶಾನ್ವಿ. ಅವಳನ್ನ ಇಷ್ಟಪಡದೇ ಇದ್ರೂ ಪರವಾಗಿಲ್ಲ, ನನ್ನ ಕಂದಂಗೆ ಏನೂ ಆಗಬಾರ್ದು. ಅವಳನ್ನ ಸೇಫಾಗಿ ಇಟ್ಕೋಬೇಕು ಅಂತ ಅಂದರೆ ನಾನು ಇನ್ನೂ ಸುಮಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕು. ಯಾವ ವಿಷಯ ಅಣ್ಣ? ಮಾಯಾ ಹಿತಾಗೆ ಒಳ್ಳೆ ಅಮ್ಮ ಆಗಬಹುದು ಅಂತ ನನಗೆ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ ಶಾನ್ವಿ. ಇನ್ಮೇಲೆ ನೀನು ಏನಿದ್ರು ನನ್ನ ಮಾತನ್ನ ಕೇಳಬೇಕು, ನಾನು ಹೇಳ್ದಾಗೆ ಮಾಡಬೇಕು. ಅಧಿಕ ಪ್ರಸಂಗ ಏನಾದರೂ ಮಾಡಿದ್ಯೋ ಚಾರ್ಲಿ ಕತೆ ಮುಗಿಯತ್ತೆ. ನಿನ್ನಿಂದಾಗಿ ಇವತ್ತು ಶರತ್ತಿಗೆ ನೋವಾಗಿದೆ ಅಲ್ವಾ? ಹಾಗಾದ್ರೆ ನಿನಗೆ ಶಿಕ್ಷೆ ಆಗ್ಬೇಕಲ್ವಾ? ಯಾವುದೇ ಕಾರಣಕ್ಕೂ ನೀನಿವತ್ತು ಊಟ ಮಾಡೋ ಹಾಗೆ. ನಾನು ಭಯ ಪಡ್ಬೋದು ಅಂತ ನೀನು ಅನ್ಕೊಂಡಿರ್ಬೋದು, ಆದ್ರೆ ನನಗೆ ಚೆನ್ನಾಗಿ ಗೊತ್ತು, ನಾವು ಬಗ್ಗಿದ್ರೆ ಬಗ್ಗಿಸ್ತಾರೆ, ಅದೇ ನಾವು ತಿರುಗಿ ಬಿದ್ರೆ ಅವರೇ ಬಗ್ತಾರೆ. ಇವತ್ತು ನೀನು ನಮ್ಮ ಫ್ಯಾಕ್ಟ್ರಿ ಕ್ವಾರ್ಟರ್ಸಲ್ಲೇ ಉಳ್ಕೋಬಹುದು. ನಾಳೆ ಬೆಳಗ್ಗೆ ಗೊತ್ತಾಯ್ತು ಸರ್, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಖಾಲಿ ಮಾಡ್ತೀನಿ. ಅಲ್ಲಮ್ಮ, ನಿನ್ನ ನಿರ್ಧಾರ ಬದಲಾಗಲ್ವಾ? ಇಲ್ಲ ಸರ್. ದುರ್ಗಾ, ನಿನ್ನಂಥ ಒಳ್ಳೆ ಎಂಪ್ಲಾಯಿನ ಕಳ್ಕೊಳ್ಳೋಕ್ಕೆ ತುಂಬ ಬೇಜಾರಾಗತ್ತೆ. ನೀನು ಇಲ್ಲಿದ್ದಿದ್ದು ಕಡಿಮೆ ದಿನನೇ ಆದರೂ ನೆನಪಿಟ್ಕೊಳ್ಳೋ ಅಷ್ಟು ಕೆಲಸ ಮಾಡಿದ್ಯಾ. ನಿನ್ನನ್ನು ಕಳಿಸ್ಕೊಡೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ನಿಮ್ಮ ವಿಶ್ವಾಸಕ್ಕೆ ನಾನು ಋಣಿ ಸರ್. ಅನ್ನದ ಋಣ ಎಲ್ಲಿ ಎಷ್ಟು ದಿನ ಇರುತ್ತೋ ನಾವು ಅಷ್ಟೇ ದಿನ ಅಲ್ಲಿ ಇರೋಕ್ಕಾಗೋದು ಅಂತಾರೆ. ಇವತ್ತಿಗೆ ನಾನು ಅನ್ನದ ಋಣ ಇಲ್ಲಿ ಮುಗೀತು ಅನ್ಸುತ್ತೆ. ನಾನು ಹೊರಡ್ತೀನಿ ಸರ್. ಸರಿ ನಮ್ಮ ಒಳ್ಳೇದಾಗಲಿ. ಸರ್ ಒಂದು ನಿಮಿಷ. ತಗೊಳ್ಳಿ ಸರ್. ಏನಮ್ಮ ಇದು? ನಿನ್ನ ಸಂಬಳ ಇದು, ನಿನ್ನ ಖರ್ಚಿಗೆ ಬೇಕಾಗತ್ತೆ. ನೀವು ಯಾವುದೋ ಪೇಮೆಂಟ್ ವಿಷಯ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ನಿಮಗೆ ಹಣದ ಅಗತ್ಯ ಇದೆ ಅಂತ ಅನ್ನಿಸ್ತು. ನಂಗೆ ಗೊತ್ತು ಇದ್ರಲ್ಲಿ ಕಮ್ಮಿ ಇರ್ಬೋದು ಅಂತ, ಆದರೆ ನಿಮಗೆ ಸಹಾಯ ಆಗುತ್ತೆ ಅಂದರೆ ನಂಗೆ ಅದೇ ಸಮಾಧಾನ ಸರ್. ತಗೊಳ್ಳಿ. ಬೇಡಮ್ಮ, ಅದು ನಿನ್ನ ಸಂಬಳ, ನಿನಗೂ ಖರ್ಚಿರತ್ತೆ. ಸರ್, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಾನು ಆದಷ್ಟು ಬೇಗ ಬೇರೆ ಯಾವುದಾದ್ರೂ ಒಂದು ಕೆಲಸ ನೋಡ್ಕೋತೀನಿ. ನನ್ನ ಹತ್ರನೂ ಸಾಕಷ್ಟು ದುಡ್ಡಿದೆ, ನನಗಷ್ಟು ಸಾಕು. ನಿಮ್ಗಿದು ಉಪಯೋಗಕ್ಕೆ ಬರುತ್ತೆ. ನೀವು ತಗೊಳ್ಳಿ ಸರ್. ಬೇಡಮ್ಮ. ಬರ್ತೀನಿ ಸರ್. ತಗೊಳ್ಳಿ ಅಂಕಲ್. ಬೇಡಮ್ಮ ಅಂಬಿಕಾ, ಷರತ್ತು ಮದುವೆಗೆ ಸಾಕಾಗಷ್ಟು ಹಣನ ಕೊಟ್ಟಿದ್ದಾರೆ. ಇರಬಹುದು, ಆದರೆ ನಾನು ಕೊಡೋದನ್ನ ನೀವು ಬೇಡ ಅನ್ಬೇಡಿ ಪ್ಲೀಸ್. ಮಗಳು ಮದುವೆ ಅಂದಮೇಲೆ ತುಂಬ ಖರ್ಚುಗಳಿರ್ತವೆ. ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗತ್ತೆ ಅಂತ ನನಗೆ ಗೊತ್ತು, ಇದ್ರಲ್ಲಿ ಜಾಸ್ತಿ ಇಲ್ಲ ಅಂತ. ಪ್ಲೀಸ್. ಥ್ಯಾಂಕ್ ಯು ಕಣಮ್ಮ. ದುರ್ಗಾ ಅಂಬಿಕಾ ಇಬ್ರು ಒಂದೇ ಒಂದ್ಸಲನೂ ಭೇಟಿ ಮಾಡಿಲ್ಲ, ಆದ್ರೂ ಇಬ್ರು ಗುಣ ಸ್ವಭಾವದಲ್ಲೂ ಎಷ್ಟೆಲ್ಲ ಹೋಲಿಕೆ ಇದೆ, ಕನ್ನಡಿ ಅನ್ನೋ ಥರ. ಸರ್, ತುಂಬ ಕಷ್ಟದಲ್ಲಿದ್ದೀನಿ, ಯಾವುದಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ಕೆಲಸ ಇಲ್ಲಮ್ಮ.
ಸರ್ ಯಾವ ಕೆಲಸ ಆದರೂ ಪರವಾಗಿಲ್ಲ. ಇಲ್ಲ ಅದು ಯಾವುದು ಕೆಲಸ ಇಲ್ಲ. ಆ ಶಕ್ತಿ ಕ್ಷಣ ಕ್ಷಣಕ್ಕೂ ನಿನ್ನ ಹತ್ರ ಆಗ್ತಿದೆ ಅಂತ ಅಂದ್ರೆ ಅಪಾಯ ನಿನ್ನ ಹತ್ರನೇ ಇದೆ ಅಂತ ಅರ್ಥ. ಆ ಶಕ್ತಿ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಪ್ರಳಯಾಂತಕ ಶಕ್ತಿ ಅದು. ಆ ಶಕ್ತಿ ಯಾವುದು ಅಂತ ಹೇಗೆ ಕಂಡಿಡಿಯೋದು? ಅರೆ, ಬೊಂಬೆ ಅಂಗಡಿ. ನಮ್ಮ ಹಿತಾಪುಟ್ಟಿಗೆ ಬೊಂಬೆ ತೊಗೊಂಡು ಹೋಗಿ ಎಷ್ಟು ದಿವಸ ಆಯಿತು. ಇವತ್ತವಳಿಗೆ ಸರ್ಪ್ರೈಸ್ ಕೊಡಬೇಕು. ನೀವಿಬ್ರು ಮುಖಾಮುಖಿಯಾದಾಗ ಪ್ರಾಣಿ ಪಕ್ಷಿಗಳೆಲ್ಲ ಚೀರೋದಕ್ಕೆ ಶುರು ಮಾಡ್ತವೆ. ನೀಲಿ ಆಕಾಶ ಕೆಂಪಾಗಿ ಬೆಂಕಿ ಉಂಡೆನ ಉಗುಳೋದಕ್ಕೆ ಶುರು ಮಾಡುತ್ತೆ. ಎಲ್ಲ ಅಲ್ಲೋಲ ಕಲ್ಲೋಲವಾಗುತ್ತೆ. ಭೂಮಿಗೆ ನಡುಕ ಬರುತ್ತೆ. ಸೂರ್ಯನಿಗೆ ಮಬ್ಬು ಹಿಡಿಯುತ್ತೆ. ಅರೆ, ಇದ್ಕಿದ್ದಾಗೆ ಏನಾಗ್ತಿದೆ? ಮಳೆ ಬರ್ಬೋದಾ? ಆ ಶಕ್ತಿ ಇಲ್ಲೇ ಹತ್ರದಲ್ಲಿದೆ. ಅಮ್ಮ ಹೇಳಿದ ಮಾತು ನಿಜ ಆಗ್ತಿದೆ. ಪ್ರಕೃತಿ ನನಗೆ ಸೂಚನೆ ಕೊಡ್ತಿದೆ. ಅದಿಲ್ಲೇ ಎಲ್ಲೋ ಇದೆ. ಎಲ್ಲಿದೆ ಆ ಶಕ್ತಿ? ಎಲ್ಲಿದೆ ಆ ಶಕ್ತಿ? ಇಷ್ಟು ಹತ್ರದಲ್ಲೇ ಇದ್ರು ಅದ್ಯಾರು ಅಂತ ಯಾಕೆ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ? ಪ್ರತಿ ಸಲ ಯಾಕೆ ಹೀಗಾಗ್ತಿದೆ? ನಿಜ, ಇದು ಅಂತಿಂಥ ಶಕ್ತಿ ಅಲ್ಲ, ಪ್ರಳಯಾಂತಕ.
ಏಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ದುಷ್ಟ, ಶಿಷ್ಟ, ಮುಖಾಮುಖಿ, ಶಕ್ತಿ, ಶ್ರೀರಕ್ಷೆ, ಶಕ್ತಿ, ಶ್ರೀರಕ್ಷೆ, ಶ್ರೀರಕ್ಷೆ, ದುರ್ಗಾ, ದುರ್ಗಾ, ಶ್ರೀರಕ್ಷೆ, ದುರ್ಗಾ, ದುರ್ಗಾ. ಏಯ್, ನಾನು ಹೇಳಿದ್ನ ಕೇಳ್ಕೊಂಡು ಬಿದ್ದಿರೋದು ಬಿಟ್ಟು ಅದು ಯಾವಳೋ ಜೊತೆ ಅಲಿತಿದ್ಯಾ? ಅವಳೇ ನಿನ್ನ ಬಾಡಿ ಗಾರ್ಡ? ಜುಜುಬಿ ಒಂದು ಫ್ಯಾಕ್ಟ್ರಿ ವರ್ಕರ್ ಅವಳು. ಇನ್ನೊಂದ್ಸಲ ಆ ಹಳ್ಳಿ ಗಮಾರಿ ಜೊತೆ ನೀನೇನಾದ್ರು ಸುತ್ತೋದು ಕಂಡ್ರೆ ಹುಷಾರ್. ಇನ್ನೊಂದ್ಸಲ ಓಡಾಡ್ತೀಯ ಅವಳ ಜೊತೆ? ಏನು ಓಡಾಡ್ತೀಯ? ನನ್ನ ಮಾತು ಕೇಳಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದನ್ನ ನೀನು ಮರ್ತಿದ್ಯಾ ಅಂತ ಅನ್ಸುತ್ತೆ. ಇರ್ಲಿ ಬಿಡು, ನೆನಪು ಹೇಗೆ ಮಾಡಬೇಕು ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದನ್ನ ನಾನಿವಾಗ ಚಾರ್ಲಿಗೆ ಹಾಕ್ತೀನಿ. ಚಾರ್ಲಿ ಇದನ್ನ ತಿಂದ್ರೆ ಅವನ ಹೆಲ್ತ್ ಅಪ್ಸೆಟ್ ಆಗತ್ತೆ. ನೀನ್ ಮಾಡಿರೋ ತಪ್ಪಿಗೆ ಚಾರ್ಲಿ ಶಿಕ್ಷೆ ಅನುಭವಿಸ್ತಾನೆ. ಅರೆ, ನಾನು ಸುಮ್ಮನೆ ಹೇಳ್ತಿಲ್ಲ ಹಿತ, ನಿಜವಾಗ್ಲೂ ಇದನ್ನ ಚಾರ್ಲಿಗೆ ಹಾಕ್ತೀನಿ. ತಗೋ ಚಾರ್ಲಿ, ಬಿಸ್ಕೆಟ್ ತಿಂದು ವಾಮಿಟ್ ಮಾಡ್ಬಿಡು. ಚಾರ್ಲಿ ತಿನ್ನು. ಏನು ಆ ಚೋಟದ ಹುಡುಗಿ ನಿನ್ನ ಫೂಲ್ ಮಾಡಿದ್ಲಾ? ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲಾ? ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅವಳಿಗೆ? ಅಲ್ಲ ಪ್ರಾಣಿ, ಪಾಪ ನಮ್ಮ ಮಾಯಾ ಆ ಹುಡುಗಿನ ಎಷ್ಟು ತಾಳ್ಮೆಯಿಂದ ತಡ್ಕೋತಾ ಇದ್ದಾಳೆ ಗೊತ್ತಾ? ಇವಳು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕಥೆನೇ ಬೇರೆ ಆಗಿರ್ತಿತ್ತು. ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ವೇ? ಜಾಣನ್ಗೆ ಮಾತಿನ ಪೆಟ್ಟಂತೆ, ಆದ್ರೆ ಅದು ಕೋಣ. ಅವಳಿಗೆ ದೊಣ್ಣೆ ಪೆಟ್ಟೆ ಆಗ್ಬೇಕು. ಅವಳ ಕೊಬ್ಬು ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ಬಿಡಬಾರ್ದು ಬಿಡಬಾರ್ದು ಅವಳನ್ನ. ಲೇದಮ್ಮ, ಚಿಕ್ಕ ಮಕ್ಳಿಗೆ ಹೊಡೆಯೋದು ತಪ್ಪಲ್ವೇನೆ? ಹೋಗ್ಲಿ ಬಿಡೆ, ಪಾಪ ಕಣೆ. ನೀವು ಮಾಯನ್ ಪಾರ್ಟಿ ತಾನೆ? ಹಾಗಿದ್ಮೇಲೆ ನಾವು ಹೇಳಿದ್ದಕ್ಕೆ ಹೀಗೆ ತಲೆ ಆಡಿಸ್ಕೊಂಡಿರ್ಬೇಕು. ತಲೆ ಕೆಲಸ ಕೊಟ್ರೆ ಸಾಕು, ಬಾಯ್ ತೆಪ್ಪಗಿರ್ಲಿ. ಏಯ್, ನಿನ್ನ ಲೇ ದಮ್ಮು, ಏನೈತೆ?
ಒಳ್ಳೆ ಆಲೂಗೆಡ್ಡೆ ಮುಟ್ಟಿ ಬಿದ್ದೋದಿಲ್ಲ. ಅಯ್ಯೋ ಅಯ್ಯೋ ತಮ್ಮ ನಿನ್ ಕಾಪಾಡಕ್ ಬಂದ ನಾನ್ ಜಾಡ್ತಿದ್ದಲ್ಲಿ. ಅಯ್ಯೋ ಅಪ್ಪ ತರುಣ ಎತ್ತೋ ಎತ್ತೋ ಗ್ಲಾಸ್ ಎತ್ಕೊಳ. ಹಿತಾ ಇಲ್ಲಿ ಹೆಣ್ಣೆ ಹೇಗೆ ಬಂತು? ತಾಯಿ, ಯಾಕೆ ಹೀಗೆಲ್ಲ ಆಗ್ತದೆ? ಯಾಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೂ ನಾನು ಅನ್ಕೊಂಡಿದ್ದು ಒಂದು ಆಗ್ತಿಲ್ವಲ್ಲ. ಒಂದು ಹೆಜ್ಜೆ ಮುಂದಿಟ್ರೆ 10 ಹೆಜ್ಜೆ ಹಿನ್ನಡೆ ಆಗ್ತದೆ. ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತ ಬಂದೆ, ಆದ್ರೆ ನನಗೆ ಮನೆ ಒಳಗಡೆ ಕಾಲಿಡೋದಕ್ಕೂ ಆಗ್ತಿಲ್ಲ. ದುರ್ಗಾಪುರಕ್ಕೆ ಹೋದಾಗ ನನಗೆ ದುರ್ಗಾ ಸಿಕ್ಕಿದ್ಲು. ದುರ್ಗಾನೇ ನನ್ನ ಮಗಳನ್ನ ಕಾಪಾಡೋ ವ್ಯಕ್ತಿ ಅಂತ ನನಗೆ ಗೊತ್ತಾಯ್ತು. ಅವಳನ್ನ ಬೆಂಗಳೂರಿಗೆ ಕರ್ಕೊಂಬಂದೆ, ಆದ್ರೆ ಈಗ ಅವಳು ಹೋಗ್ತಿದ್ದಾಳೆ. ನಾನು ಅವಳನ್ನ ಹೇಗೆ ತಡಿಲಿ ತಾಯಿ? ಅವಳಿಂದ ನನ್ನ ಮಗಳನ್ನ ಕಾಪಾಡೋದಕ್ಕೆ ಸಹಾಯ ಹೇಗೆ ತಗೊಳ್ಳಿ? ಹೇಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲಿ? ನನಗೊಂದು ತೋಚ್ತಾ ಇಲ್ಲ. ನನಗೆ ನೀನೇ ಸಹಾಯ ಮಾಡಲೇಬೇಕು. ನನ್ನ ಕಣ್ಮುಂದೆ ಕತ್ಲು ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ತಾಯಿ, ಏನು ಕಾಣಿಸ್ತಿಲ್ಲ. ಕತ್ಲಲ್ಲೇ ಬೆಳಕು ಇನ್ನೂ ಸ್ಪಷ್ಟವಾಗಿ ಕಾಣೋದು. ಯಾರು ಮಾತಾಡ್ದಂಗಾಯ್ತಲ್ವಾ? ಅಮ್ಮ ನೀವೇನಾ ಈಗ ನನ್ನ ಜೊತೆ ಮಾತಾಡಿದ್ದು? ಕತ್ಲಲ್ಲೂ ಬೆಳಕು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿದ್ದು ನೀವೇನಾ? ಯಾವುದು ಅಂತ್ಯದ ಹಾಗೆ ಕಾಣಿಸ್ತಿದೆಯೋ ಅದೇ ಹೊಸ ಆರಂಭದ ಮುನ್ನುಡಿಯೂ ಆಗಿರಬಹುದು. ಅಂದ್ರೆ ದೇವಕಿ ತನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಈ ಸಲನೂ ಪ್ರಾಣ ಕಳ್ಕೊಳ್ಳುತ್ತೆ ಅನ್ನೋ ದುಃಖದಲ್ಲಿದ್ದಾಗ, ಯಶೋದೆ ತನ್ನ ಮಡಿಲು ಯಾವಾಗಲೂ ಖಾಲಿಯಾಗಿರುತ್ತೆ ಅನ್ನೋ ನೋವಲ್ಲಿದ್ಲು. ಆದರೆ ದೇವಕಿ ಮತ್ತು ಯಶೋದೆ ಇಬ್ಬರ ಸಮಸ್ಯೆಗೂ ಇದ್ದದ್ದು ಒಂದೇ ಉತ್ತರ. ಕೆಲವು ಸಲ ಪ್ರಶ್ನೆಗಳು ಬೇರೆ ಬೇರೆ ಆಗಿದ್ದರೂ ಉತ್ತರ ಒಂದೇ ಆಗಿರುತ್ತೆ. ಎಲ್ಲರೂ ಜೀವನದಲ್ಲಿ ಏನಾದರೂ ಹುಡುಕ್ತಾನೇ ಇರ್ತಾರೆ, ಹುಡುಕಾಟ ಇಲ್ದಿರೋ ಜೀವನನೇ ಇಲ್ಲ. ಒಂದು ಸಲ ಪರಿಹಾರನ ನಾವು ಹುಡುಕೊಂಡು ಹೋದರೆ ಮತ್ತೊಂದು ಸಲ ಪರಿಹಾರನೇ ನಮ್ಮನ್ನು ಹುಡುಕೊಂಡು ಬರುತ್ತೆ. ಕತ್ತಲಲ್ಲೂ ಸಣ್ಣ ಆಶಾ ಕಿರಣ ಕಂಡೇ ಕಾಣುತ್ತೆ.